ಸಂಪರ್ಕ ಅಥವಾ ಸಂಬಂಧ ಅಥವಾ ಆಕರ್ಷಣೆ ಯಾರಿದೆಯೋ ಅವು ಸಾಕ್ಷಾತ್ ಪಶು. ಅದು ವ್ಯತ್ಯಾಸ ಏನಂತೇಳಿದರೆ ಪಶುಗಳಿಗೆ ಕೊಂಬು ಇರ್ತದೆ, ಬಾಲ ಇರ್ತದೆ. ಈ ಮನುಷ್ಯರಿಗೆ ಕೊಂಬಿಲ್ಲ, ಬಾಲ ಇಲ್ಲ, ಪಶು ಹೋಗ್ತದೆ. ನಿಜ ಹೇಳಬೇಕಾದ್ರೆ ಸಾಹಿತ್ಯ ಸಂಗೀತದಲ್ಲಿದ್ದು ನಮ್ಮ ಮನಸ್ಸಿನ ಉತ್ಕರ್ಷಕ್ಕೆ, ನಮ್ಮ ಮನಸ್ಸಿನ ವೈಶಾಲ್ಯಕ್ಕೆ, ಒಟ್ಟು ಮನುಕುಲವನ್ನು ಮುಂದಾಗಿ ಬೆಸೆಯಲಿಕ್ಕೆ ಬೇಕಾದಂಥ ಒಂದು ಸಾಧನೆ. ಒಂದು ಮಾತಿಗೆ ನಾನು ಉಪಯೋಗ ಹೇಳ್ತಾ ಇದ್ದೇನೆ. ನಾವು ಸ್ವಾತಂತ್ರ್ಯ ಚಳವಳಿಯ ಪೂರ್ವದಲ್ಲಿ ಹುಟ್ಟಿದವ, ಆ ನಂತರವೂ ಕಂಡವ. ಸ್ವಾತಂತ್ರ್ಯ ಚಳವಳಿ ಅತ್ಯಂತ ಉತ್ಕೃಷ್ಟವಾಗಿದ್ದ, ಅತ್ಯಂತ ಉತ್ತಮ ಸ್ಥಿತಿಯಲ್ಲಿದ್ದ ಕಾಲದಲ್ಲಿ ಬ್ರಿಟಿಷರ ಎಲ್ಲ ವಸ್ತುಗಳನ್ನು ಹೊರತುಪಡಿಸಿ ಅಂತ ಹೇಳಿದರು. ಅವರು ಯಾವುದೇ ವಸ್ತುಗಳು ಸುಡಬೇಕು ಅಂತೇಳಿ ಸಾರ್ವಜನಿಕವಾಗಿ ಸುಟ್ಟರು. ಆದರೆ ಒಂದನ್ನು ಮಾತ್ರ ಸುಡಬೇಕಂತ ಗಾಂಧೀಜಿ ಹೇಳಲಿಲ್ಲ, ಉಳಿದವರು ಹೇಳಲಿಲ್ಲ, ಜನರೂ ಮಾಡಲಿಲ್ಲ. ಅದು ಇಂಗ್ಲೀಷ್ ಸಾಹಿತ್ಯ. ಶೇಕ್ಸ್ಪಿಯರ್ ಇಂಗ್ಲೀಷಿನವನಾಗಿರು, ಆದರೆ ಸರ್ವಮಾನ್ಯನಾದ ವಿಶ್ವಮಾನವರು. ಟಾಲ್ಸ್ಟಾಯ್ ರಷ್ಯದವನಾಗಿರುವುದು, ಆದರೆ ರಷ್ಯಕ್ಕಷ್ಟೇ ಸೀಮಿತನಾದವನು, ವಿಶ್ವಮಾನವ. ರವೀಂದ್ರನಾಥ್ ಠಾಗೂರ್ ಬಂಗಾಳಿಯಾಗಿರುವುದು, ಆದರೆ ವಿಶ್ವಮಾನವ. ಈ ವಿಶ್ವಮಾನವತ್ವ ಬರಬೇಕಾಗಿದ್ದರೆ ನಾವು ಸಾಹಿತ್ಯ ಸಂಗೀತಗಳ ಸಂಪರ್ಕದಲ್ಲಿದ್ದರೆ ಮಾತ್ರ ಸಾಧ್ಯವಾಗುತ್ತೆ. ಅದು ನಾವು ಮೊದಲ ಎಚ್ಚರಿಕೆಯಲ್ಲಿ ಇಟ್ಟುಕೊಳ್ಬೇಕಾದ ಕೊನೆ. ಸಾಹಿತ್ಯ ಸಂಗೀತ ಬರೀ ಒಂದು ತಮಾಷೆಗಾಗಿ, ವಿನೋದಕ್ಕಾಗಿ ಇರುವಂಥದ್ದಲ್ಲ. ಆದ್ದರಿಂದ ಕನ್ನಡದ ಆದಿಕವಿ ಪಂಪ 1000 ವರ್ಷಗಳ ಹಿಂದೆ ಹೇಳಿದ ಒಂದು ಮಾತಿದೆ. ಮನುಷ್ಯ ಜಾತಿ ತಾನು ಒಂದೇ ಒಳ. 1000 ವರ್ಷದ ಹಿಂದೆ ಒಬ್ಬ ಜೈನ ಕವಿ ಹಿಂದೂ ಪುರಾಣವನ್ನು ಬರೆಯುತ್ತಾ ಅದನ್ನು ಹೇಳ್ತಾನೆ, ಮನುಷ್ಯ ಜಾತಿ ತಾನು ಕೇವಲ. ಅದು ಅರ್ಥೈಸಬೇಕಾದ್ರೆ, ನಿಮಗೆ ತಿಳಿಯಬೇಕಾಗಿದ್ದರೆ ನೀವು ಸಾಹಿತ್ಯ ಸಂಪರ್ಕ ಬೇಕಾಗ್ತದೆ. ರಾಜಕೀಯದಿಂದ ಸಾಧ್ಯವಾಗುವುದಿಲ್ಲ. ರಾಜಕೀಯ ನಿಮ್ಮನ್ನು ವಿಭಜಿಸ್ತದೆ, ಪಕ್ಷವಾಗಿ ವಿಭಜಿಸ್ತದೆ, ಪ್ರಾಂತೀಯವಾಗಿ ವಿಭಜಿಸ್ತದೆ, ಭಾಷೆಯಾಗಿ ವಿಭಜಿಸ್ತದೆ, 100 ಜನರಲ್ಲಿ ವಿಭಜಿಸ್ತದೆ. ಆದರೆ ಸಾಹಿತ್ಯ ನಿಮ್ಮನ್ನು ಸಂಯೋಗಿಸ್ತದೆ, ಸಾಹಿತ್ಯ ನಿಮ್ಮನ್ನು ಒಂದುಗೂಡಿಸ್ತದೆ. ನಿಮ್ಮನ್ನು ಒಟ್ಟು ಮಾನವ ಕುಲದ ಶ್ರೇಯಸ್ಸಿ ಯಾವುದು ಮುಖ್ಯವೋ ಅಂಥ ಸಾಹಿತ್ಯ ನಿರ್ಮಾಣವೇ ಎಲ್ಲ ಸಾಹಿತ್ಯದ ಅದು ಚುಟುಕಿನಲ್ಲಿ ಮಹಾಕಾವ್ಯವಾಗಿದೆ. ಅದು ಚುಟುಕು ಅಂತ ಅನ್ನೋದು ಸಾಹಿತ್ಯದ ಒಂದು ಪ್ರಕಾರ. ನೀವು ಅದರಲ್ಲಿ ಸೀಮಿತರಾಗಿರಬಾರ್ದು. ಸಾಹಿತ್ಯದ ಅಪಾರವಾದಂಥ ಸಾಧನದಲ್ಲಿ ನಾವು ಎಷ್ಟು ಇಸಿವೆಂದು ಅದು ಮುಗಿಯದಂತೆ, ಎಷ್ಟು ಕುಡಿದು ಅದಕ್ಕೆ ಒಳಗಾಣದಂತೆ. ಆಗ ಎಷ್ಟು ಸಂತೋಷ ಮಾತು ಅಂತ ಹೇಳಿದೆ. ಅದು ಭಾರತದಲ್ಲಿ ಯೋಚಿಸ್ತಾರೆ. ಮಹಾಕಾವ್ಯ ಮನುಷ್ಯರಲ್ಲಿ ನಮ್ಮ 7 ಮಹಾಕಾವ್ಯಗಳು ಬಂದಿದ್ದು. ಆದರೆ ಅದಷ್ಟೇ ಮಹಾಕಾವ್ಯ ಅಲ್ಲ. ಅಮೆರಿಕದ ಒಬ್ಬ ಕಾದಂಬರಿಗಾರ 120 ಪುಟಗಳ ಒಂದು ಕಾದಂಬರಿ ಬರೆದ. ಅದು ಒಂದು ಕತೆ, ಒಂದು ಮೀನು, ಒಂದು ದೋಣಿ, 23 ಬರುತ್ತೆ. ಅದಕ್ಕೆ ವಿಶ್ವ ಮಾಡಲಿಕ್ಕೆ ಬಂತು, ನೊಬೆಲ್ ಪ್ರೈಸ್ ಬಂತು. ಜರ್ಮನಿ ಹೆರ್ಮನ್ ಹೆಸರಿನ ಒಬ್ಬ ಮನುಷ್ಯ ಕಾದಂಬರಿಕಾರ ಸಿದ್ಧಾರ್ಥ ಅಂತ ಒಂದು ಪುಸ್ತಕ ಬಂತು. ಒಂದು 200 ಪುಟಗಳ ಒಳಗಿದೆ. ಆದರೆ ಅವ ಜರ್ಮನ್ನವ ಭಾರತೀಯ ಸಂಸ್ಕೃತಿಯ ಧರ್ಮದ ಆಳಕ್ಕೆ ಹಿಡಿದು ಸಿದ್ಧಾರ್ಥನ ಕಾಲದಲ್ಲಿ, ಬುದ್ಧನ ಕಾಲದಲ್ಲೇ ಇದ್ದ ಇನ್ನೊಬ್ಬ ಸಿದ್ಧಾರ್ಥನ ಕಥೆಯನ್ನು ಸಮನ್ವಯ ಮಾಡುತ್ತಾ ಭಾರತೀಯ ತತ್ವವನ್ನು ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆ ಮಾಡುತ್ತಾರೆ ಅಂತ ರವೀಂದ್ರನಾಥ್ ಅವರಿಗೆ ಏನು. ಆದ್ದರಿಂದ ಸಾಹಿತ್ಯ ಅಂತ ಅನ್ನೋದು ಮನುಕುಲವನ್ನೆಲ್ಲ ಬೆಸೆಯುವಂಥದ್ದು. ಇಲ್ಲಿ ಒಂದು ಮಾತಿದೆ, ಯಾವ ಈ ಪುಸ್ತಕ ಇದು ಸಾಹಿತ್ಯದ ಮೂಲಕ ಆಗಬೇಕಾಗುತ್ತೆ. ನೇತ್ರಾವತಿ ನಮ್ಮ ಪ್ರಾಣಿ, ಕರಾವಳಿಯ ಜಿಲ್ಲೆಗಳಲ್ಲಿ ನೇತ್ರಾವತಿ ದೇವತೆ. ನೇತ್ರಾವತಿ ಬಳಿ ಹರಿದು ಹೋಗುವ ನೀರಲ್ಲ, ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ದೇವತೆ, ನಮ್ಮನ್ನು ಸಂರಕ್ಷಿಸುವಂಥ ತಾಯಿ, ನಮಗೆ ಅನ್ನವನ್ನು ಕೊಟ್ಟು ಸಾಧಿಸುವಂಥ ತಾಯಿ. ಅಂಥ ತಾಯಿಗೆ ಎಲ್ಲೋ ಹಣವನ್ನು ಹೊಡಿಲಿಕ್ಕಾಗಿ ಒಂದು ತಿಂದು ಮೂಲಕ್ಕಾಗಿ ಎಲ್ಲೋ ನೀರು ಕೊಟ್ಟಂಥ ಭರವಸೆಯ ಮೂಲಕ ಅನವಶ್ಯಕವಾದಂಥ ಕೆಲಸವನ್ನು ಮಾಡುವುದರ ಕುರಿತು ಇಲ್ಲಿ ಚುಟುಕಿ. ಸಾಯಿಸ್ತೀರ,
ಸಾಧಿಸಿ. ಆದರೆ ಕೊನೆಯ ಕಾಲದಲ್ಲಿ ಗಂಟಲನ್ನು ಬಿಡಲು ಒಂದು ಹನಿ ಹೆಚ್ಚಾಗಿ ನೀರನ್ನು ನನಗಾಗಿ ಉಳಿಸಿ. ಇದಕ್ಕಿಂತ ದೊಡ್ಡ ಆರ್ದ್ರವಾದಂಥ ಹೃದಯವಂತಿಕೆ ಮಾತಿಲ್ಲ. ಅವರಿಗೆ ಅನಿಸ್ತದೆ ನೇತಾಕಿ ನೀರು ನನ್ನ ಗಂಟಲಿನಲ್ಲಿ ಒಂದು ಗುಟುಕು ನೀರು ಸಾಯುವ ಕಾಲಕ್ಕೆ ನಾನು ಮಕ್ಕಳು ಹೋಗಿ ಅನ್ನೋ ಭಾವನೆ. ಹಾಗೆ ಈಗ ಮಾಡ್ತಾ ಕಾಸರಗೋಡಿನ ಅಶೋಕ್ ಕುಮಾರ್ ಎಷ್ಟು ಮನಸ್ಸಿಗೆಗಳನ್ನು ಆಳವಾಗಿ ಅರ್ಪಿಸಿದರು. ಇದು ಸಾಹಿತ್ಯ. ಸಾಹಿತ್ಯ ಅಂತ ದೊಡ್ಡ ವಿಚಾರವೂ ಹೇಳ್ಬೋದು, ಸಣ್ಣ ಸಂಗತಿಯೂ ಹೇಳ್ಬೋದು. ಆದರೆ ಸಾಹಿತ್ಯ ಅಂತ ಒಂದು ಅತಿ ಸಾಮಾನ್ಯವಾದ ಸರಳ ದೊಡ್ಡ ಶಬ್ದಗಳಿಗೆ ಬೇಕಾಗಿಲ್ಲ. ಬೇರೆ ಒಂದು ಕವನ ಬರಲಿಲ್ಲ. ನಾನು ಬಡವ, ಆತ ಬಡವ, ಆತ ಬಡವೆ, ಒಲವೇ ನಮ್ಮ ಬದುಕು. ನಾನು ಬಡವ, ಆತ ಬಡವಿ, ಒಲವೇ ನಮ್ಮ ಬದುಕು. ಬಳಸಿಕೊಂಡೇ ಒಡನೆ ನಾವು ಅದಕ್ಕೂ ಇದಕ್ಕೂ ಇರಲು. ಹತ್ತಿರ ಇರಲಿ, ದೂರವಿರಲಿ, ಅವಳೇ ರಂಗ ಶಾಲೆ. ಕಣ್ಣು ಕಟ್ಟುವಂಥ ಮೂರ್ತಿ ಕಿವಿಗೆ ಮೆಚ್ಚಿ ನೋಡೆ. ಆತ ಕೊಟ್ಟ ತೋಳುಗಳಿಗೆ ತೋಳ ಬಂದು ಎನ್ನ ತುಂಬ ಹುಟ್ಟು. ಆತ ಕೊಟ್ಟ ಎದುರಿಗೆ ಒಳಗೆ ಜೀವ ಫಲವ ಬೇಕು ಹೆಚ್ಚಿಗೇನು. ಒಂದು ಅಶ್ಲೀಲದ ಪರಮಾವಧಿಯಾಗಬೇಕಾಗಿದ್ದು ಒಂದು ಕವಿತೆ. ಜೀವನೋತ್ಪತ್ತಿಯ ಸಾರ ಸರ್ವಸ್ವವನ್ನು ದೇವರಿಗೆ ಬಿಟ್ಟು ಬೆಳೆದಿದ್ದಾನೋ, ಯಾವುದಕ್ಕಾಗಿ ಮನುಷ್ಯನಿಗೆ ಸಂಬಂಧದ ಬೆಸುಗೆಯನ್ನು ಮಾಡಿದ್ದಾನೋ ಒಂದು ಹೇಳಿದರೆ ಅದನ್ನು ಉತ್ಕೃಷ್ಟವಾಗಿ ಅತ್ಯಂತ ಸರಳವಾಗಿ ಸುಭಗವಾಗಿ ನಿಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಇದು ಸಾಹಿತ್ಯದ ಬೆಳಕು, ಸಾಹಿತ್ಯದ ಹಿರಿಮೆ, ಸಾಹಿತ್ಯದ ಗರಿಮೆ. ಇಂತಹ ಸಾಹಿತ್ಯದ ಮೂಲಕ ನಮ್ಮ ಬದುಕು ಶ್ರೇಯಸ್ಸನ್ನು ಪಡೆಯಲಿ, ನಮ್ಮ ಬದುಕು ಸಂತೋಷವನ್ನು ಪಡೆಯಲಿ. ನಾವು ಯಾವುದೋ ಸುಮ್ಮನೆ ಇಸ್ಪೀಟ್ ಆಟದ ಮೂಲಕ, ವಿವಾಹಾಟದ ಮೂಲಕ, ಕುಡಿಯುವ ಮೂಲಕ, ವಿಡಂಬನೆಯ ಮೂಲಕ, ಮತ್ತೊಮ್ಮೆ ಅವಹೇಳನ ಮಾಡುವ ಮೂಲಕ ಸಂತೋಷವನ್ನು ಪಡೆದು ಸಾಹಿತ್ಯದ ಮೂಲಕ ಅದು ಸಂತೋಷಕಾರ ಅಂತ ನನಗೆ ಸಂತೋಷ ತಗೊಂಡುಕೊಳ್ತಾರೆ. ತುಳಸಿದಾಸ ಹೇಳ್ತಾರೆ, ಈ ಮಹಾತ್ಮ ಯಾಕೆ ಬಗ್ಗೆ ಹೇಳ್ತಾರೆ ಸಂತೋಷಕಾರ. ನನ್ನ ಅಂತರಂಗದಲ್ಲಿ ಸುಖಕಾರಿ ಹೇಳಿ ಯಾವುದು ಕವಿಯ ಅಂತರಂಗದಲ್ಲಿ ಸುಖವನ್ನು ಸಾಹಿತ್ಯವೋ ಅದು ಭೂಮಿಯಲ್ಲಿ ಮಾನಸಿಕವಾದಂಥ ಸಂತೋಷವನ್ನು ಕೊಡುವುದೂ ಆಗುತ್ತದೆ ಅನ್ನುವಂಥ ಸಾಹಿತ್ಯದ ಸತ್ವವನ್ನು ಮಾಡಿಕೊಳ್ಳಿ. ನೀವು ನಿಜವಾಗಲಿ ಧನ್ಯವಾದ. ಸಾಹಿತ್ಯ ಸಂಗೀತ